I don't know why Modi is telling lies. See, he is making an allegation. The Karnataka government is giving reservation to Muslims. Muslims. Is it a fact? See, ಇವತ್ತಿನವರಿಗೆ 30 ವರ್ಷದಿಂದ ರಿಸರ್ವೇಶನ್ ಜಾರಿನಲ್ಲಿದೆ. ಸಿನ್ಸ್ 1994 ರಿಸರ್ವೇಶನ್ ಈಸ್ ಇನ್ ಪ್ರಾಕ್ಟೀಸ್ ಸಿನ್ಸ್ 1994. ಅದು ಯಾವಾಗ ಕೊಟ್ಟದು ರಿಸರ್ವೇಶನ್ ಅನ್ನ? ಚಿನ್ನಪ್ಪರೆಡ್ಡಿ ಆಯೋಗ ಶಿಫಾರಸು ಮಾಡಿತ್ತು. ಅದಕ್ಕೆ ಆಗ ಮೊಯ್ಲಿಯವರು ಚೀಫ್ ಮಿನಿಸ್ಟರ್ ಆಗಿದ್ರು. ಅವರು ತೀರ್ಮಾನ ತಗೊಂಡ್ರು ಮೀಸಲಾತಿ ಕೊಡಬೇಕು ಆನ್ ದಿ ಬೇಸಿಸ್ ಆಫ್ ದಿ ರೆಕಮೆಂಡೇಶನ್ ಮೇಡ್ ಬೈ ಚಿನ್ನಪ್ಪ ರೆಡ್ಡಿ ಕಮಿಷನ್. ಗೊತ್ತಾಯ್ತಾ? ಅದು ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಿರುವಾಗ ಜಾರಿಯಾಯಿತು, ಆದೇಶ ಹೊರಬಂತು. ಅವತ್ತಿನಿಂದ ಇವತ್ತಿನವರೆಗೆ ಇದೆ. ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಅದು ರದ್ದು ಮಾಡಿಬಿಟ್ರು. ರದ್ದು ಮಾಡಿ 2% ಲಿಂಗಾಯತರಿಗೆ, 2% ಒಕ್ಕಲಿಗರಿಗೆ ಕೊಟ್ಟರು. ಅಗೇನ್ಸ್ಟ್ ದಿಸ್ ಆರ್ಡರ್ ಸಮ್ ಮುಸ್ಲಿಂ ಲೀಡರ್ಸ್ ವೆಂಟ್ ಟು ದಿ ಸುಪ್ರೀಂ ಕೋರ್ಟ್. ದೇ ಹ್ಯಾವ್ ಚಾಲೆಂಜ್ಡ್ ದಿಸ್ ಆರ್ಡರ್. ಆಗ ಏನ್ ಮಾಡ್ತು, ಆರ್ಗ್ಯುಮೆಂಟ್ ಬಂದಾಗ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಅಫಿಡವಿಟ್ ಹಾಕಿ ಅಂಡರ್ಟೇಕ್ ಮಾಡ್ಕೊಂಡ್ರು. ದಿ ಸ್ಟೇಟಸ್ ಕೋ ವಿಲ್ ಬಿ ಕಂಟಿನ್ಯೂಡ್. ದಿ ಸೇಮ್ ಥಿಂಗ್ ಈಸ್ ಕಂಟಿನ್ಯೂಯಿಂಗ್ ಟುಡೇ ಆಲ್ಸೋ. ಯಾರು ಮಾಡದ್ದು ಅಫಿಡವಿಟ್ ಹಾಕಿದ್ದು? ಬೊಮ್ಮಾಯಿ ಸರ್ಕಾರ. ಬಸವರಾಜ ಮತ್ತೆ ನರೇಂದ್ರ ಮೋದಿ ಹೇಳೋದು ಸುಳ್ಳೋ ನಿಜನಾ?